ಕೋರಮಂಗಲ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ದೇವೆ. ನಾಸೀರ್ ಅಖ್ತರ್ ಅಂತಕ್ಕಂಥವನು ಈಗಾಗಲೇ ನಮ್ಮ ಭಾರತ ದೇಶದ ಮೇಲೆ ಅನೇಕ ಅವಹೇಳನಕಾರಿ ಭಾರತದ ನಮ್ಮ ಒಂದು ದೇವಾಲಯಗಳ ಬಗ್ಗೆ ಅವಹೇಳನಕಾರಿ ಮಾಡುವಂಥದ್ದು, ಪ್ರಧಾನಮಂತ್ರಿಗಳ ಬಗ್ಗೆ ಮತ್ತು ಆದರ್ಶ ಪುರುಷ ಶ್ರೀರಾಮನ ಬಗ್ಗೆ ಈ ರೀತಿ ಹಲವಾರು ಶೋಗಳಲ್ಲಿ ಅವಹೇಳನಕಾರಿ ಮಾಡಿದ್ದಾರೆ. ಅದೇ ರೀತಿ ಬೆಂಗಳೂರಲ್ಲಿ ನಾಳೆ ಅವರ ಒಂದು ಕಾರ್ಯಕ್ರಮ ಇದೆ. ಇವತ್ತು ನಾವು ಕೋರಮಂಗಲ ಠಾಣೆಗೆ ಒಂದು ದೂರು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅವರ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕೆ ಬಿಡಬಾರ್ದು. ಒಂದು ವೇಳೆ ಏನಾದರೂ ಆ ಕಾರ್ಯಕ್ರಮದಲ್ಲಿ ನಡೆದು ನಮ್ಮ ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾಡಿದರೆ ನಾವು ಒಂದು 100 ಜನ ಇವಾಗ ಆಲ್ರೆಡಿ ಟಿಕೆಟನ್ನು ಬುಕ್ ಮಾಡಿದ್ದೀವಿ. ಅದೇ ಸ್ಥಳದಲ್ಲಿ ಅವನಿಗೆ ಸರಿಯಾದ ಪಾಠವನ್ನು ಕಲಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದಕ್ಕೂ ಮೀರಿ ನೀವೇನಾದರೂ ಮತ್ತೆ ಇವಾಗಿನ ಈ ಒಂದು ಇಸ್ಲಾಮಿಕ್ ಭಯೋತ್ಪಾದಕ ಸರ್ಕಾರದ ಜೊತೆಗೆ ನಿಮ್ಮ ನಂಟಿಟ್ಕೊಂಡು ಇಂಥ ಭಯೋತ್ಪಾದಕ ಚಟುವಟಿಕೆ ಇರುವಂಥ ನಾಸೀರ್ ಅಂತಕ್ಕಂಥವನ್ನ ಹೇಟ್ ಸ್ಪೀಚನ್ನು ಮತ್ತು ನೀವೇನಾದರೂ ಉದ್ದೇಶಪೂರ್ವಕವಾಗಿ ಮಾಡಿಸಿದರೆ ಅದರ ವಿರುದ್ಧ ನಾವು ಅದೇ ಒಂದು ಆವರಣದಲ್ಲಿ ಹೋರಾಟವನ್ನು ಮಾಡ್ತೀವಿ. ಅವನಿಗೂ ಕೂಡ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತೀನಿ. ಮತ್ತು ಅನೇಕ ಹಿಂದೂ ಬಾಂಧವರು ನಾಳೆ ಎಲ್ಲರೂ ಕೂಡ ನೀವು ಕೋರಮಂಗಲ ಭಾಗದಲ್ಲಿ ಸಿದ್ಧರಾಗಿರಬೇಕು. ಯಾವುದೇ ಕ್ಷಣದಲ್ಲೂ ಕೂಡ ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂಗಳ ಬಗ್ಗೆ ಅವಹೇಳನಕಾರಿ ಮಾತನ್ನು ಹೇಳಿದರೆ ಆ ಕ್ಷಣದಲ್ಲೇ ನಾವು ಅಲ್ಲಿ ಒಂದಾಗಿ ಹೋಗಿ ಇಮಿಡಿಯೇಟ್ಲಿ ಆ ಶೋವನ್ನು ನಿಲ್ಲಿಸಿ ಅದನ್ನು ಆಯೋಜನೆ ಮಾಡಿದವನ ಬಟ್ಟೆಯನ್ನು ಎಳೆದು ಬೀದಿಗೆ ತರಬೇಕಾಗುತ್ತೆ. ಹಾಗಾಗಿ ಎಲ್ಲ ಕಾರ್ಯಕರ್ತರು ಕೂಡ ನಾಳೆ ಕೋರಮಂಗಲದಲ್ಲಿ ಸೇರೋಣ ಅಂತೇಳಿ ಪ್ರತಿಜ್ಞೆ ಮಾಡೋಣ. ಜೈ ಶ್ರೀರಾಮ್.